ಹಾಸನ್ ರಿಗ್ ಮಾಲೀಕರು ಮತ್ತು ಏಜೆಂಟರ್ ಸಂಘದ ವತಿಯಿಂದ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮಗೆ 1ನೇ ತಾರೀಕಿಂದ 26,000 ರೂಪಾಯಿ ಬಿಟ್ಟಿದ್ದು 48,000 ರೂಪಾಯಿ ಬಿಟ್ಟಾಗಿದೆ. 48ರಿಂದ 52,000ವರೆಗೂ ಬಿಟ್ಟಾಗಿದೆ. ಹಾಗಾಗಿ ನಾವು ಈ ಪ್ರತಿಭಟನೆನ ಒಂದು 10 ದಿವಸ ಮುಂದೂಡ್ಕೊ ಬಂದ್ವಿ. ಏನೋ ಬಿಟ್ ರೇಟು ಆಕರ್ಷಿತ ಆಗಿರ್ಬೋದು ಅನ್ನೋ ಉದ್ದೇಶದಿಂದ. ಅದು ಬಿಟ್ ರೇಟ್ ದಿನ ಇನ್ನೂ ರೇಟ್ ಜಾಸ್ತಿ ಆಯ್ತಿರೋದ್ರಿಂದ ನಮ್ಗೆ ಆ ಬಿಸಿ ನಮಗೆ ತಲುಪಿದ್ದು. ನಾವು 95 ರೂಪಾಯಿಯಿಂದ 100 ರೂಪಾಯಿವರೆಗೂ ಹೊಡಿತಾ ಇದ್ವಿ. ಈಗ ನಮಗೆ ಆ ರೇಟು ಸಾಕಾಗ್ತಾ ಇಲ್ಲ. ಬಿಟ್ ರೇಟು ಎಕ್ಸ್ಟ್ರಾ ಇರೋದ್ರಿಂದ ನಮಗೆ 115ರಿಂದ 120 ರೂಪಾಯಿ ಖರ್ಚು ಬರ್ತೈತೆ. ಹಾಗಾಗಿ ನಾವು ಇವತ್ತು ನಿಲ್ಲಿಸಿ ಎಲ್ಲ ಗ್ರಾಹಕರುಗಳಿಗಿರ್ಬೋದು, ನಮ್ಮ ರೈತ ಬಂಧುಗಳಿಗಿರ್ಬೋದು ಎಲ್ಲ ಸಹಕರಿಸ್ಬೇಕಾಗಿ ವಿನಂತಿ ಮಾಡ್ಕೊತಾ ನಿಲ್ಲಿಸಿದ್ದೀವಿ. ಇನ್ನೂ 2 ದಿವಸ ನಿಲ್ಲಿಸಿ ಶನಿವಾರ ಎತ್ತನ ಅಂತ ಮಾಡಿದ್ದೀವಿ. ಇದಕ್ಕಿರ್ಬೋದು, ನಮ್ಮ ಸಿಟಿ ಪಾಯಿಂಟ್ ಕೂಡ ಅಂತ ಇರ್ಬೋದು, ಯಾವುದೇ ಗ್ರಾಹಕರಲ್ಲಿ ನಮಗೆ ಸ್ಪಂದಿಸ್ಬೇಕಾಗಿ ವಿನಂತಿ ಮಾಡ್ತೀವಿ. ಜಾಸ್ತಿ ಇರೋದ್ರಿಂದ ನಾವು ಬಿಟ್ಟು ಕಂಪ್ನಿಯವರಿಗೆ ನಾವು ಒತ್ತಾಯ ಮಾಡೋಕ್ಕಾಗ್ತಾಯಿಲ್ಲ. ನಾವು ಅದೇ ಹಾಗಾಗಿ 1ರಿಂದ 12ನೇ ತಾರೀಕುವರೆಗೂ ವೆಯ್ಟ್ ಮಾಡಿದ್ದೀವಿ. ಅವ್ರು ಯಾವುದೇ ನಮಗೆ ಸ್ಪಂದನೆ ಇಲ್ಲ. ಇನ್ನೂ ರೇಟ್ ಜಾಸ್ತಿ ಆಗ್ತಾಯಿದೆ ಹೊರತು ದಿನ 1-2 ಸಾವಿರ ಜಾಸ್ತಿ ಆಗ್ತೈತೆ. ಹಾಗಾಗಿ ನಾವು ನಿಲ್ಲಿಸಿ ನಾವು ಬಿಟ್ಟವರಿಗೆ ಪ್ರಪೋಸ್ ಏನು ಮಾಡೋಕ್ಕಾಗಲ್ಲ. ಅವ್ರು ಕೊಡಲ್ಲ ಅಂದ್ರೆ ನಾವೇನು ತಂದು ಮಾಡೋಕ್ಕಾಗಲ್ಲ. ನಾವೇನು ಗ್ರಾಹಕರ ಮೇಲೆ ಹೊರೆ ಹಾಕಬೇಕು. ಹಾಗಾಗಿ ನಾವು ಬೆಲೆ ಏರಿಕೆ ಮಾಡೋ ಉದ್ದೇಶದಿಂದ ನಿಲ್ಲಿಸಿದ್ದೀವಿ. ಮಂಜುನಾಥ್ ಅಂತ.